ಸಂವಿಧಾನ ರಚನಾ ಸಮಿತಿಯ ಮಳೆ ಇರಲಿ, ಬಿಸಿ ಇರಲಿ, ಚಳಿಯೇ ಇರಲಿ, ಓಟದ ಸ್ಪರ್ಧೆಯ ದ್ವಿತೀಯ ಬಹುಮಾನದ ವಿಜೇತರು ತಯಾರಾಗಿರಿ. ಕಾರ್ಮಿಕ ತೀವ್ರ ಕೆಲಸವನ್ನು ಕೂಡ ಸಾಮಾನ್ಯವಾಗಿ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮ್ಮನಿಗೆ ಹೆಮ್ಮೆಯ ಚಪ್ಪಾಳೆ 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 ಚಪ್ಪಾಳೆ. ನಾವು ತೀರ್ಮಾನ ತಗೊಂಡಿದ್ದೇವೆ. ದಿಶಾನು ಕೂಡ ಇದ್ರು, ಇವತ್ತೆಲ್ಲರೂ ಕೂಡ ತೀರ್ಮಾನ ಮಾಡಿದ್ವಿ. ಈಗಾಗಲೇ ನಿವೇಶನಕ್ಕೆ ಒಳ್ಳೆ ಜಾಗವನ್ನ ಗುರುತಿಸಿದ್ದೇವೆ. ಅಲ್ಲಿ ಸುಮಾರು 140 ಜನ ಕಾಯಂ ಆಗಿರ್ಲಿ, ಕಾಯಂ ಆಗದಲ್ಲೇ ಇರಲಿ, ಎಲ್ಲ ಪೌರ ಕಾರ್ಮಿಕರಿಗೂ ಕೂಡ ನಿವೇಶನ ಕೊಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ರು. ನಿವೇಶನ ಕಾಯಂ ಆಗಿ ಆಗಿರ್ತಕ್ಕಂಥವ್ರು ನಿವೇಶನ ಕೊಡೋದಕ್ಕೆ ಎಷ್ಟು ದಿವಸ ಅಂತ ಹೇಳಿದ್ರೆ, ಇನ್ನೊಂದು 15 ದಿವಸದಲ್ಲಿ ನಿಮಗೆ ಹಕ್ಕುಪತ್ರಗಳನ್ನ ಕೊಡುವಂತ ಕೆಲಸವನ್ನ ಇದೇ ಜಾಗದಲ್ಲಿ ಮಾಡ್ತೀರಿ ಅಂತಕ್ಕಂಥ ಮಾತನ್ನ ಜೊತೆಗೆ ಪ್ರತಿಯೊಬ್ಬರು ಕೂಡ ಮನೆ ಕಟ್ಕೊಳ್ಳೋದಕ್ಕೆ ನಮ್ಮ ಕಾಲದಲ್ಲಿ ಒಂದು ತೀರ್ಮಾನ ಆಗಿತ್ತು. ಒಂದು ಕಾರ್ಮಿಕರಿಗೆ, ಪೌರ ಕಾರ್ಮಿಕರಿಗೆ ಮನೆ ಕಟ್ಕೊಳ್ಳೋದಕ್ಕೆ 7 ಲಕ್ಷ ರೂಪಾಯಿ ಕೊಡಬೇಕು ಅಂತ ಹೇಳಿ ಒಂದು ತೀರ್ಮಾನ ಆಗಿತ್ತು. ಆ ರೀತಿಯಾಗಿ ಅದನ್ನು ಕೂಡ ಹಣವನ್ನ ಜಾಸ್ತಿ ಮಾಡೋದಕ್ಕೂ ಕೂಡ ನಾನು ಪ್ರಯತ್ನ ಪಡ್ತೇನೆ. ಮತ್ತು ಜೊತೆಗೆ ಎಲ್ಲ ಕಾರ್ಮಿಕರಿಗೂ ಕೂಡ ಅದನ್ನ 7 ಲಕ್ಷ ರೂಪಾಯಿನ ಹಣವನ್ನ ನೇರವಾಗಿ ನಿಮ್ಮ ಖಾತೆಗೆ ಬರ್ತಕ್ಕಂಥ ರೀತಿಯಲ್ಲಿ ತೀರ್ಮಾನ ಮಾಡಿ ಮನೆ ಕಟ್ಟಿಸತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾವೊಂದು ಮೇಲು ಕೀಳು ಅನ್ನೋದನ್ನು ಬಿಟ್ಬಿಡೋಣ. ನಾನು ಯಾಕೆ ಅಂದ್ರೆ ಮಾಧ್ಯಮದ ಸ್ನೇಹಿತರು ಎಲ್ಲರೂ ಕೂತಿದ್ದಾರೆ, ಇಲ್ಲಿ ಕೂತಾಗ ಹೇಳ್ಬೇಕಾಗ್ತದೆ, ನಮ್ಮ ಅನುಭವಗಳನ್ನ ಹೇಳ್ಬೇಕಾಗ್ತದೆ. ಬಹುಶಃ ನಾವೆಲ್ಲೋ ಒಂದು ಕಡೆಗೆ ಸ್ವಚ್ಛತೆಯನ್ನ ಕಾಪಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಅವರನ್ನು ನಿಕೃಷ್ಟವಾಗಿ ಕಾಡ್ತಕ್ಕಂಥದ್ದು ಅದು ಸಾಧುವಲ್ಲ, ಅದು ಒಳ್ಳೇದಲ್ಲ. ಮಾನಸಿಕವಾಗಿ ಅವರು ಮೇಲೂ ಕೀಳು ಅಂತಕ್ಕಂಥ ಭಾವನೆಯಿಂದ ಹೊರಬರಬೇಕಾಗ್ತದೆ. ಬಹುಶಃ ನಾವು ಇವತ್ತು ಬಸಲಿಗಪ್ಪನವ್ರ ನೆನೆಸ್ಬೇಕಾಗ್ತದೆ. ನಾನು ಬಸಲಿಗಪ್ಪನವರ ಅತ್ಯಂತ ಬಹಳ ಹತ್ತಿರದಲ್ಲಿದ್ದಂತ ಅನ್ಯಾಯ ಆಗಿದೆ. ದೇವರಾಜ ಮುಖ್ಯಮಂತ್ರಿ ಗೋಪಾಲ್ ಎಲ್ಲ ಬಹಳ ಜನದ ಹೆಸರು ಹೇಳ್ದ, ಆದ್ರೆ ಹೇಳೋದಕ್ಕೆ ಕಾಲ ಇಲ್ಲ, ನಮಗೆ ಟೈಮ್ ಇಲ್ಲ. ನಾನೀಗ ಬೇರೆ ಕಾರ್ಯಕ್ರಮಕ್ಕೆ ಇನ್ನೂ 2-3 ಕಾರ್ಯಕ್ರಮಕ್ಕೆ ಹೋಗ್ಬೇಕು. ಪ್ರಧಾನ ನಾಗರಾಜ್ ಇಲ್ಲೇ ಕೂತಿದ್ದಾರೆ. ಮದ್ಲೂರ್ ಕೆರೆಗೆ ನೀರು ಹೋಗ್ತಾ ಇದೆ, ಆ ನೀರು ಎಷ್ಟು ಮಟ್ಟಿಗೆ ಹೋಗ್ತಾ ಇದೆ ಅಂತೇಳಿ ನೋಡೋದಕ್ಕೋಸ್ಕರ ನಾನು ಹೋಗ್ಬೇಕಾಗಿದೆ. ಆ ಕಾರಣ ಹೆಚ್ಚು ಮಾತಾಡಕ್ ಹೋಗೋದಿಲ್ಲ. ದಯಮಾಡಿ ನಾನು ಹೇಳ್ತೇನೆ, ಒಂದು ದಿವಸ ನಾನು ರಾಷ್ಟ್ರಪತಿ ಭವನಿಗೆ, ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿಗಳಾಗಿದ್ರು, ಯಾವುದೋ ಒಂದು ಸಂದರ್ಭದಲ್ಲಿ ಅವ್ರನ್ನ ಭೇಟಿ ಮಾಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ಆಗ ನಮ್ಮನ್ನೆಲ್ಲ ಕೂರಿಸ್ಕೊಂಡು, ಕರ್ನಾಟಕದವರು ಅಂತ ಹೇಳಿ ಕೂರಿಸ್ಕೊಂಡು, ಎಲ್ಲರನ್ನೂ ಕೂಡ ಮುಖ್ಯಮಂತ್ರಿಗಳು ನಮ್ಮನ್ನೆಲ್ಲ ಕೂರಿಸ್ಕೊಂಡು ವಿಶೇಷವಾಗಿ 2ನೇ ಸರಿ ಟೀ ಕುಡೀರಿ ಅಂತ ಹೇಳಿ ನಮ್ಗೆ ನಿರ್ಬಂಧ ಮಾಡಿದ್ರು. ಟೀ ಕುಡಿದಾಗ ಆ ಕಲಾಂ ಅವರು ಕೂಡ ಟೀ ಕುಡಿತಾ ಇದ್ರು. ಕುಡಿದಿದ್ದಾದ್ಮೇಲೆ ಅಲ್ಲಿ ಇದು ಸಿಗ್ತದಲ್ಲ, ಎಂತದ್ದು ಟಿಶ್ಯೂ ಪೇಪರ್, ಆ ಟಿಶ್ಯೂ ಪೇಪರ್ ಕೈ ಒರೆಸ್ಕೊಂಡ್ರು ಎಲ್ಲರೂ ಅಲ್ಲೇ ತಟ್ಟೆಗೆ ಹಾಕಿದ್ರು. ಪ್ರಧಾನಮಂತ್ರಿ ಇವತ್ತು ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ ಅಂತ ನಾನು ನೋಡ್ತಲೇ ಇದ್ದೆ. ಅವರು ಕಾಫಿ ಕುಡಿದಾದ್ಮೇಲೆ ಆ ಟಿಶ್ಯೂ ಪೇಪರ್ ಬಂತಲ್ಲ, ಕೈ ಒರೆಸ್ಕೊಂಡ ಪೇಪರ್ ಇತ್ತಲ್ಲ, ಅದನ್ನ ಅವರು ಜೋಬ್ ಇಟ್ಕೊಳ್ಳೋ ಕೆಲಸ ಮಾಡಿದ್ರು. ಜೋಬ್ ಇಟ್ಕೊಂಡ್ರಿ, ಏನಪ್ಪ ಇವರು ಜೋಬ್ ಇಟ್ಕೊಂತ ಇದಾರೆ ಅಂತ ಅಂದ್ಕೊಂಡೆ. ಅದನ್ನ ಕೊನೆಗೆ ರಾಷ್ಟ್ರಪತಿಗಳು ಹೊರಗಡೆ ಹೋಗ್ಬೇಕಾದಾಗ ನಾನು ಅವ್ರ ಜೊತೆ ಹೋದ್ವಿ. ನಮ್ಮನ್ನು ಬೀಳ್ಕೊಡ್ಬೇಕಾದಾಗ ಅಲ್ಲೊಂದು ಡಸ್ಟ್ ಬಿನ್ ಇತ್ತು. ಡಸ್ಟ್ ಬಿನ್ನಿಗೆ ಹೋಗಿ ಆ ಪೇಪರ್ನ ಹಾಕಿ ಅವ್ರು ಮುಂದಕ್ಕೆ ಹೋಗುವಂತ ಕೆಲಸವನ್ನು ಮಾಡ್ತಾರೆ. ಈ ಬುದ್ಧಿ ನಮ್ಮಲ್ಲಿ ಇರ್ಬೇಕಾಗ್ತದೆ. ಈ ರೀತಿಯಾದಂತ ಸಂಸ್ಕೃತಿಯನ್ನ ಬೆಳೆಸ್ಕೋಬೇಕಾಗ್ತದೆ. ಮಾಧ್ಯಮದವರು ಇಂಥವ್ರಿಗೆ ಜನಕ್ಕೆ ತಿಳಿ ಹೇಳುವಂತ ಕೆಲವೊಂದು ಸಮಾಜವನ್ನ ತಿದ್ದುವಂತ ಕೆಲಸವನ್ನ ಮಾಡಬೇಕಾಗ್ತದೆ. ಆಗ ಮಾತ್ರ ಸಮಾಜದಲ್ಲಿ ಇವತ್ತು ಮೇಲು ಕೀಳು ಅಂತಕ್ಕಂಥದ್ದು ವ್ಯತ್ಯಾಸಗಳೆಲ್ಲ ಹೋಗಿ ನಾವೆಲ್ಲರೂ ಕೂಡ ಅಂಬೇಡ್ಕರ್ ಅವರು ಹೇಳಿದಂತ ರೀತಿಯಲ್ಲಿ ಒಂದೇ ಅಂತಕ್ಕಂಥದ್ದು. 77 ವರ್ಷ ಆಯ್ತು, 78 ವರ್ಷ ಆಯ್ತು, ನಮ್ಮಲ್ಲಿ ಇನ್ನೂ ಸಮಾನತೆ ಬರಲಿಲ್ಲ, ಆರ್ಥಿಕ ಸಮಾನತೆ ಬರಲಿಲ್ಲ, ಸಾಮಾಜಿಕ ಬದಲಾವಣೆ ಬರಲಿಲ್ಲ, ಇವೆಲ್ಲದೂ ಕೂಡ ರಾಜಕೀಯವಾಗಿರ್ತಕ್ಕಂಥ ಸಮಾನತೆನೂ ಕೂಡ ಬರಲಿಲ್ಲ. ಮುಂದಿನ ದಿನಗಳಲ್ಲಿ ಆ ರೀತಿಯಾಗಿರ್ತಕ್ಕಂಥದ್ದು ಇವತ್ತಿನ ರಾಜಕೀಯ ನೋಡಿದ್ರೆ
ನಮಗೆ ಅಸಹ್ಯ ಅನಿಸ್ತದೆ. ಆ ರೀತಿಯಾಗಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆಗೆ ನಾವು ರಾಜಕಾರಣ ಅಂತಂದ್ರೆ ಜನರ ಸೇವೆ ಮಾಡೋದಕ್ಕೆ, ರಾಜ್ಯ ಸೇವೆ ಮಾಡೋದಕ್ಕೆ, ಕ್ಷೇತ್ರ ಸೇವೆ ಮಾಡಕ್ಕೆ, ದೇಶ ಸೇವೆ ಮಾಡಕ್ಕೆ ಅಂತಕ್ಕಂಥ ಭಾವನೆ ಇವತ್ತು ರಾಜಕಾರಣಿಗಳಲ್ಲಿ ಬರಬೇಕಾಗ್ತದೆ. ಅದನ್ನ ಎಲ್ಲ ರಾಜಕಾರಣಿಗಳು ಕೂಡ ಅದನ್ನು ತಿದ್ದುಕೊಂಡು ಇವತ್ತು ಸಮಾಜವನ್ನ ಇವತ್ತು ಎತ್ತಿ ಕಟ್ಟುವಂತ ರೀತಿಯಲ್ಲಿ, ಅಂದ್ರೆ ಸಮಾಜದಲ್ಲಿ ಹೊಸ ಸಮಾಜವನ್ನ, ಹೊಸತನವನ್ನ ತರತಕ್ಕಂಥ ರೀತಿಯಲ್ಲಿ ರಾಜಕಾರಣಿಗಳು ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇದೊಂದು ಅಪರೂಪವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಇನ್ನು ಹೆಚ್ಚೊತ್ತು ಮಾತಾಡಬೇಕು, ಇವನು ಗೋಪಾಲ್ಗೆ ಉತ್ತರ ಕೊಡಬೇಕು ಅಂತ ನನಗೆ ಆಸೆ ಇತ್ತು. ಆದ್ರೆ ನನಗೆ ಕಾಲಾವಕಾಶ ಕಡಿಮೆ ಇದೆ, ಆ ಕಾರಣ ಮಾಡಕ್ ಹೋಗೋದಿಲ್ಲ. ಎಲ್ಲ ಒಂದು ಕಡೆಗೆ ಸಮಾನತೆ, ನನಗೆ ಇಂಗ್ಲೆಂಡ್ ಅಲ್ಲಿ ಆಗಿದ್ದಂತ ಅನುಭವ, ಅದೇ ರಾಷ್ಟ್ರಪತಿ ಭವನದಲ್ಲಿ ಆಗಿರ್ತಕ್ಕಂಥ ಅನುಭವವನ್ನ ಆಧರಿಸಿ ನೀವು ವಿಶ್ಲೇಷಣೆಗಳ ಮಾಡಿ, ಎಲ್ಲ ಒಂದು ಕಡೆಗೆ ನಾವೆಲ್ಲರೂ ಕೂಡ ಒಂದೇ. ಆ ಜಾತಿ ಅಂತಕ್ಕಂಥದ್ದು ಇದು ಕೇವಲ ಅದೊಂದು ಭ್ರಮೆ. ಜಾತಿ ಅಂತಕ್ಕಂಥದ್ದು ಭ್ರಮೆ, ನಾವು ಸೃಷ್ಟಿ ಮಾಡಿರ್ತಕ್ಕಂಥದ್ದು, ನಮ್ಮ ಮನುಷ್ಯರ ಸೃಷ್ಟಿ. ಅದನ್ನ ಹೋಗಲಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ಸಮಾನತೆ ಬರ್ತಕ್ಕಂಥ ರೀತಿಯಲ್ಲಿ ಆಗ್ಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನಿಮಗೆ ಬಹಳ ದಿವಸ ನಂತರ 140 ಜನಕ್ಕೆ ಸೈಟ್ ಕೊಡ್ತಕ್ಕಂಥದ್ದು, ಅದ್ರ ಜೊತೆಲಿ ನಾವು ಈ ಯಾವುದು ಈ ಕಸ ವಿಲೇವಾರಿನಲ್ಲಿ 60 ಜನಕ್ಕೆ ಸೈಟ್ ಕೊಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ. ಅವ್ರಿಗೂ ಕೂಡ 60 ಕೊಡೋದು ಅಂತ ತೀರ್ಮಾನ ಮಾಡಿದ್ವಿ. ಒಟ್ಟಿಗೆ 140 ಪ್ಲಸ್ 60 ಸೇರಿದ್ರೆ 260 ಆಗುತ್ತೆ. ಮತ್ತು ನಮ್ಮೆಲ್ಲ ತಮ್ಮ ಸ್ನೇಹಿತರುಗಳಿಗೆ ಇವತ್ತೆಲ್ಲ ಒಂದು ಕಡೆಗೆ ಇವತ್ತು ಸಂವಿಧಾನಕ್ಕೆ ಒಂದು ಆಧಾರ ಸ್ತಂಭ ಆಗಿರ್ತಕ್ಕಂಥವ್ರಿಗೂ ಕೂಡ ಅವ್ರಿಗೆ ಒಂದು 40 ಸೈಟ್ ಕೊಡ್ಬೇಕು ಅಂತೆಲ್ಲ ತೀರ್ಮಾನ ಮಾಡಿದ್ವಿ. 370 ಸೈಟ್ ನಲ್ಲಿ 250 ಸೈಟ್ ಅನ್ನ ಕೊಡ್ಬೇಕು ಅಂತ ತೀರ್ಮಾನ ಮಾಡಿ, ಇನ್ನು ಒಂದು ತಿಂಗಳೊಳಗಾಗಿ ಅಲ್ಲ, ಒಂದು 15-20 ದಿವಸ ಒಳಗಾಗಿ ಆ ಸೈಟ್ ಅನ್ನ ಕೊಟ್ಟು ಮನೆಗಳನ್ನ ಕಟ್ಟಿಸ್ಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತೇವೆ ಅಂತಕ್ಕಂಥದ್ದು. ಯಾವತ್ತು ಸಮಾಜದಲ್ಲಿ ಇವತ್ತೆಲ್ಲ ಒಂದು ಕಡೆ ನಿರ್ಲಕ್ಷ್ಯಕ್ಕೊಳಗಾಗಿರ್ತಕ್ಕಂಥವ್ರಿಗೆ ಆರ್ಥಿಕವಾಗಿ ನಾವೆಲ್ಲ ಒಂದು ಸರಿ ಸಮಾನವಾಗಿ ಬದುಕ್ತಕ್ಕಂಥ ಅವಕಾಶವನ್ನು ಮಾಡಿಕೊಟ್ಟಾಗ ಮಾತ್ರ ಇವತ್ತು ಪ್ರಜಾಪ್ರಭುತ್ವ ಇದ್ದಿದ್ದಕ್ಕೂ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತು ಮುಗಿಸೋದಿನಿ. ನಮಸ್ಕಾರ.